ಭೂಮಿಗಾಗಿ 10,000 ಜನ ರೈತರು ಹಾಗೂ ಕೂಲಿಕಾರರಿಂದ ಫೆಬ್ರವರಿ 10ರಂದು ಮಿನಿ ವಿಧಾನಸೌಧದ ಎದುರುಗಡೆಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಈ ಕೂಡಲೇ ನಿಲ್ಲಿಸಬೇಕು. ಬಲವಂತದ ಭೂ ಸ್ವಾಧೀನ ಹಾಗೂ ಮೋಸದ ಭೂ ಬೆಲೆ ನಿಗದಿಪಡಿಸಿ ವಂಚಿಸುವುದನ್ನು ತಡೆಹಿಡಿಯಬೇಕು. ಬಗರ್ ಹುಕುಂ ಹಾಗೂ ಅರಣ್ಯ ಭೂಮಿ ಸಾಗುವಳಿ ನಿರತ ಬಡವರನ್ನು ಒಕ್ಕಲೆಬ್ಬಿಸುವುದನ್ನು ನಿಲ್ಲಿಸಿ ತಕ್ಷಣವೇ ಹಕ್ಕುಪತ್ರ ನೀಡಲು ಅಗತ್ಯ ಕ್ರಮ ವಹಿಸಬೇಕು. ಕೃಷಿ ಭೂಮಿಗಾಗಿ ಹಾತೊರೆಯುತ್ತಿರುವ ಭೂ ವಂಚಿತ ದಲಿತರು ಹಾಗೂ ದೇವದಾಸಿ ತಾಯಂದಿರು ಹಾಗೂ ಮಸಣ ಕಾರ್ಮಿಕರಿಗೆ ತಲಾ 5 ಎಕರೆ ಕೃಷಿ ಭೂಮಿಯನ್ನು ನಿವೇಶನ ರಹಿತಕ್ಕೆ ನಿರ್ದೇಶನ ಸಹಿತ ವಸತಿಯನ್ನು ಉಚಿತವಾಗಿ ಒದಗಿಸಬೇಕು ಎಂಬ ಈ ಪ್ರಮುಖ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸಿ ಫೆಬ್ರವರಿ 10ರಂದು ವಿಧಾನಸೌಧದ ಎದುರುಗಡೆಗೆ 10,000 ಜನ ರೈತರು ಹಾಗೂ ಕೃಷಿ ಕೂಲಿಕಾರರನ್ನು ಸೇರಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸಲು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ರಾಜ್ಯ ಘಟಕಗಳ ವತಿಯಿಂದ ಜಂಟಿಯಾಗಿ ಕರೆ ನೀಡಲಾಗಿದೆ ಎಂದರು. ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಗಳು ಜಂಟಿಯಾಗಿ ಈ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯ ಪ್ರಶ್ನೆಯನ್ನು ರಾಜ್ಯದ ಮುನ್ನೆಲೆಗೆ ತರಬೇಕು ಅಂತೇಳಿ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಮುಖ್ಯವಾಗಿ ಭೂಮಿ ಪ್ರಶ್ನೆ ಏನಿದೆ ಅದು ರೈತರು, ಕೂಲಿಕಾರರು, ದಲಿತರು, ಮಹಿಳೆಯರ ಪರವಾಗಿ ಇತ್ಯರ್ಥ ಆಗಬೇಕು ಅನ್ನುವಂಥ ಕಾರಣದಿಂದ ಫೆಬ್ರವರಿ 10ನೇ ತಾರೀಕಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ವಿಧಾನಸೌಧದ ಎದುರು 10,000 ಜನ ರೈತರು, ಕೂಲಿಕಾರರನ್ನು ಅಣಿನೆರೆಸಿ ಅನಿರ್ದಿಷ್ಟವಾದಂಥ ಒಂದು ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಘಟಕಗಳು ತೀರ್ಮಾನ ಮಾಡಿದ್ದಾವೆ. ಯಾಕೆ ನಾವು ಈ ಪ್ರಶ್ನೆಯನ್ನು ಎತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಒಂದನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಜಂಟಿಯಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ರಾಜ್ಯಭಾರ ಮಾಡ್ತಾ ಇದ್ದರೂ ಕೂಡ ನೀತಿಗಳು ಒಂದೇ ಇದ್ದಾವೆ. ಮುಖ್ಯವಾಗಿ ಅವರು ನವ ಉದಾರೀಕರಣದ ನೀತಿಗಳನ್ನು ದೇಶದ ಮೇಲೆ, ರಾಜ್ಯದ ಮೇಲೆ ಹೇರ್ತಾ ಇದ್ದಾರೆ. ಸೊ ಅದರ ಭಾಗವಾಗಿ ಕೃಷಿ ಭೂಮಿಯನ್ನು ರೈತರಿಂದ ಬಲವಂತವಾಗಿ ಇವತ್ತು ಕಿತ್ಕೊಂಡು ಕಂಪನಿ ಕೃಷಿಗೋಸ್ಕರ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಲವಂತದ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಯಾರು 40-50 ವರ್ಷಗಳಿಂದ ಈ ಬಂಜರು ಭೂಮಿಯನ್ನು ಇಡೀ ಕುಟುಂಬ ಶ್ರಮ ಹಾಕಿ ಅಭಿವೃದ್ಧಿಪಡಿಸಿದ್ದಾರೆ, ಅಂಥ ಜನಗಳಿಗೆ ಭೂಮಿಯ ಹಕ್ಕು ಕೊಡೋದ್ರ ಬದಲು ಅವರು ದಲಿತರಾಗಿದ್ದಾರೆ, ಮಹಿಳೆಯರಾಗಿದ್ದಾರೆ, ಶೂದ್ರ ಸಮುದಾಯಕ್ಕೆ ಸೇರಿದಂಥ ಬಡ ರೈತರಾಗಿದ್ದಾರೆ. ಅಂಥವರಿಗೆ ಭೂಮಿ ಕೊಡದೆ ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಇವತ್ತೇನಾಗ್ತಾ ಇದೆ, ಈ ನೀತಿಗಳಿಂದಾಗಿ ಮತ್ತು ರೈತರನ್ನು ಬಲವಂತವಾಗಿ ಭೂಮಿ ಬಿಡಿಸುವಂಥ ನೀತಿಗಳಿಂದಾಗಿ ರೈತರು ಸಾಲಗಾರರಾಗ್ತಾ ಇದ್ದಾರೆ. ಸಾಲದ ಬಾಧೆ ತಾಳದೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಿದ್ದೀರಿ, ತೊಗರಿ ಬೆಳೆಗೆ ಸರಿಯಾದಂಥ ಬೆಲೆ ಸಿಗಲಿಲ್ಲ, ಅಥವಾ ಮೊನ್ನೆ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಆಗಿರುವಂಥ ನಷ್ಟಕ್ಕೆ ಎರಡೂ ಸರ್ಕಾರಗಳು ಪರಿಹಾರ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದನ್ನು ನಾವು ನೋಡ್ತೀವಿ. ದುರುದ್ದೇಶದಿಂದ ಬಿಡ್ತಾ ಇದ್ದಾರೆ, ರೈತರು ಸಾಯಲಿ, ರೈತರು ಸಾಲಗಾರರಾಗಲಿ ಅಂತೇಳಿ ಬಿಡ್ತಾ ಇದ್ದಾರೆ. ಯಾಕೆಂದರೆ ಅವರು ಈ ಭೂಮಿ ಬಿಡಬೇಕು, ಈ ಭೂಮಿ ಕಂಪನಿಗೆ ಸಿಗಬೇಕು ಅನ್ನೋದೇ ಈ ಸರ್ಕಾರಗಳ ನೀತಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.